ನಮಸ್ತೆ. ಪೂರ್ವ ಜನ್ಮದ ಭಾವನೆಗಳನ್ನ ಅಮರಗೊಳಿಸಿದಂತ ಕನ್ನಡ ಸಿನಿರಂಗದ ಕ್ಲಾಸಿಕ್ ಚಿತ್ರ ಅಂತ ಹೇಳ್ಬೋದು ಈ ಸಿನಿಮಾ. 1980ರಲ್ಲಿ ಬಿಡುಗಡೆಯಾಗುತ್ತೆ. ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ಹಾಗೂ ವಿಭಿನ್ನ ಪುನರ್ಜನ್ಮ ಆಧಾರಿತ ಚಲನಚಿತ್ರ ಅಂತ ಹೇಳ್ಬೋದು ಈ ಸಿನಿಮಾ. ಯಾವ್ದ ಸಿನಿಮಾ, ಏನಾದ್ರ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ 1980ರಲ್ಲಿ ಬಿಡುಗಡೆಯಾದ ಸಿನಿಮಾ ಜನ್ಮ ಜನ್ಮದ ಅನುಬಂಧ. ಪ್ರತಿಭಾವಂತ ನಟ, ನಿರ್ದೇಶಕ, ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಸೃಜನಾತ್ಮಕ ನಿರ್ದೇಶನ, ಅನಂತ್ ನಾಗ್ ಅವರ ಅದ್ಭುತ ಅಭಿನಯ ಮತ್ತು ಸಂಗೀತ ಸಾಮ್ರಾಟ್ ಇಳೆಯರಾಜ ಅವರ ಅಮರ ಸಂಗೀತದಿಂದ ಈ ಸಿನಿಮಾ ಸೂಪರ್ ಹಿಟ್ ಆಗಿ ಬಹುದೊಡ್ಡ ಇತಿಹಾಸನ ನಿರ್ಮಿಸಿತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಚಿತ್ರವು ಪ್ರೀತಿ, ವಿಧಿ, ನೆನಪು ಮತ್ತು ಆತ್ಮೀಯ ಬಂಧಗಳ ಕಥೆಯನ್ನು ಭಾವನಾತ್ಮಕವಾಗಿ ಹೇಳಿದ ಕಾರಣ ಇಂದಿಗೂ ಪ್ರೇಕ್ಷಕರಲ್ಲಿ ಮನಸ್ಸಿನಲ್ಲಿ ಜೀವಂತವಾಗಿ ಉಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು. ನಿರ್ದೇಶನ ಶಂಕರ್ ನಾಗ್, ಕತೆ, ಚಿತ್ರಕಥೆ, ಸಂಭಾಷಣೆ ಶಂಕರ್ ನಾಗ್ ಅವರೇ ಮಾಡಿದ್ದಾರೆ. ಹಾಗೆ ನಿರ್ಮಾಪಕ ಎನ್ ಭಕ್ತವತ್ಸಲಂ ನಿರ್ಮಾಣ ಸಂಸ್ಥೆ ಮೂಲಕ ನಿರ್ಮಾಣ ಮಾಡ್ತಾರೆ ಹಾಗೂ 1980ರಲ್ಲಿ ರಿಲೀಸ್ ಆಗುತ್ತೆ. ಕನ್ನಡ ಭಾಷೆಯ ಸಿನಿಮಾ. ಸಂಗೀತ ನಿರ್ದೇಶನ ಇಳೆಯರಾಜ, ಬಿ.ಸಿ. ಶಂಕರ್ ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ ಅಂತ ಹೇಳ್ಬೋದು. ಅನಂತ್ ನಾಗ್, ಜಯಂತಿ, ಶಂಕರ್ ನಾಗ್, ಜಯಮಾಲಾ, ಮಂಜುಳಾ, ಟೈಗರ್ ಪ್ರಭಾಕರ್ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದರೆ ಕತೆ ಹಿಂದಿನ ಜನ್ಮದ ನೆನಪುಗಳು ಮತ್ತು ಆತ್ಮೀಯ ಸಂಬಂಧಗಳ ಸುತ್ತ ಸಾಕ್ತಾ ಹೋಗ್ತೈತೆ ಕತೆ. ಹಾಗೆ ಪ್ರೀತಿ ಮತ್ತು ವಿಧಿ ಹೇಗೆ ಜನ್ಮಗಳನ್ನು ಮೀರಿ, ಅಂದ್ರೆ ಜನ್ಮಗಳನ್ನು ಮೀರಿ ಮುಂದುವರಿತೈತೆ ಎಂಬುದನ್ನ ಈ ಚಿತ್ರದಲ್ಲಿ ಸೂಕ್ಷ್ಮವಾಗಿ ತೋರಿಸಿದರೆ ನಮ್ಮ ಶಂಕರ್ ನಾಗ್ ಅವರು. ನಾಯಕನಿಗೆ ಇಂದಿನ ಜೀವನದ ನೆನಪುಗಳು ಕಾಣಿಸ್ಕೊಳ್ತಾ ಇದೆ. ಕತೆ ರಹಸ್ಯಮಯ ತಿರುವು ಪಡಿತೈತೆ. ಭೂತಕಾಲ ಮತ್ತು ವರ್ತಮಾನವನ್ನು ಜೋಡಿಸುವ ಭಾವನಾತ್ಮಕ ಪ್ರಯಾಣ ಅಂತ ಹೇಳ್ಬೋದು ಈ ಸಿನಿಮಾ. ಹಾಗೆ ಈ ಸಿನಿಮಾ ಹೃದಯಕ್ಕೆ ತುಂಬಾ ಹತ್ತಿರವಾದಂತ ಸಿನಿಮಾ ಅಂತ ಹೇಳ್ಬೋದು ಈ ಸಿನಿಮಾ ಜನ್ಮ ಜನ್ಮದ ಅನುಬಂಧ. ಶಂಕರ್ ನಾಗ್ ಅವರ ವಿಭಿನ್ನ ದೃಶ್ಯ ನಿರೂಪಣೆ ಆ ಕಾಲದಲ್ಲಿ ಹೊಸ ಪ್ರಯೋಗನೆ ಅಂತ ಹೇಳ್ಬೋದು. ಬಿ.ಸಿ. ಶಂಕರ್ ಅವರ ಕ್ಯಾಮ್ರಾ ವರ್ಕ್ ಚಿತ್ರಕ್ಕೆ ಸಿನಿಮ್ಯಾಟಿಕ್ ಲುಕ್ ಕೊಡ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. 2 ಕಾಲಘಟ್ಟಗಳನ್ನು ತೋರಿಸಿದ ಸೆಟ್ಗಳು ಮತ್ತು ದೃಶ್ಯ ವಿನ್ಯಾಸ ವಿಶೇಷ ಮೆಚ್ಚುಗೆ ಪಡಿತಾ ಹೋಗ್ತೈತೆ. ಅನಂತ್ ನಾಗ್ ಅವರ ಪಾತ್ರ ನಿರ್ವಹಣೆ ಚಿತ್ರದ ಮುಖ್ಯ ಬಲವಾಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಮಧುರ ಮೆಲೋಡಿ ಸಾಂಗ್ಗಳು ಈ ಸಿನಿಮಾದಲ್ಲಿ ಅತಿ ಅದ್ಭುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂದಿಗೂ ಈ ಸಿನಿಮಾದ ಹಾಡುಗಳು ಎವರಿ ಗ್ರೀನ್ ಸೂಪರ್ ಹಿಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. ರೇಡಿಯೋ ಮತ್ತು ಕ್ಯಾಸೆಟ್ ಯುಗದಲ್ಲಿ ಭಾರಿ ಜನಪ್ರಿಯತೆ ಕಂಡಂತ ಹಾಡುಗಳು ಈ ಹಾಡುಗಳು. ಹಾಗೆ ಪುನರ್ಜನ್ಮದ ಕಥೆಗಳಿಗಾಗಿ ಕನ್ನಡದಲ್ಲಿ ಹೊಸ ಟ್ರೆಂಡ್ ಅನ್ನೇ ನಿರ್ಮಿಸಿದಂತ ಸಿನಿಮಾ ಜನ್ಮ ಜನ್ಮದ ಅನುಬಂಧ. ದೀರ್ಘಕಾಲ ಪ್ರದರ್ಶನ ಕಂಡು ಯಶಸ್ವಿ ಚಿತ್ರ, ಕುಟುಂಬ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದ ಭಾವನಾತ್ಮಕ ಕಥೆ ಇರ್ತಕ್ಕಂಥ ಸಿನಿಮಾ ಅಂದ್ರೆ ಜನ್ಮ ಜನ್ಮದ ಅನುಬಂಧ. ಬಿಡುಗಡೆಯಾದ 45 ವರ್ಷಗಳಿಗೂ ಅಧಿಕ ಆಗಿದೆ. ಆದ್ರೂ ಇಂದಿಗೂ ಆ ಸಿನಿಮಾದ ಕ್ರೇಜು ಆ ಕ್ಲಾಸಿಕ್ ಸ್ಥಾನನ ಉಳಿಸ್ಕೊಂಡಿದೆ ಅಂತ ಹೇಳ್ಬೋದು. ಕನ್ನಡ ಸಿನಿ ಪ್ರಿಯರ ನೆನಪಿನಲ್ಲಿ ಸದಾ ಉಳ್ಕೊಂಡಿರ್ತಕ್ಕಂಥ ಸಿನಿಮಾ ಜನ್ಮ ಜನ್ಮದ ಅನುಬಂಧ. ಪ್ರೀತಿ ಮತ್ತು ಅನುಬಂಧ ಜನ್ಮಗಳನ್ನು ಮೀರುತ್ತವೆ ಎಂಬ ಸಂದೇಶ ನೀಡತಕ್ಕಂಥ ಸಿನಿಮಾ ಶಂಕರ್ ನಾಗ್ ರವರ ಕೈಯಿಂದ ಬಂದಿರತಕ್ಕಂಥದ್ದು, ಅವರ ತಲೆಯಿಂದ ಬಂದಿರತಕ್ಕಂಥ ಸಿನಿಮಾ ಜನ್ಮ ಜನ್ಮದ ಅನುಬಂಧ. ಸೊ ಈ ಸಿನಿಮಾದಲ್ಲಿ ಅನಂತ್ ನಾಗ್ ಹಾಗೂ ಜಯಂತಿ ತುಂಬಾನೇ ಅದ್ಭುತವಾಗಿ ನಟಿಸಿದ್ರೆ, ಸಿನಿಮಾ ದುದ್ದಕ್ಕೂ ಅನಂತ್ ನಾಗ್ ಅವರ ಆಕ್ಟಿಂಗ್, ಗಿರೀಶ್ ಆಚಾರಿ ಮತ್ತು ಅವಿನಾಶ್ ಅಂತಕ್ಕಂಥ ಪಾತ್ರಗಳನ್ನ ಅನಂತ್ ನಾಗ್ ಅವರು ನಟಿಸ್ತಾರೆ. ಈ ಸಿನಿಮಾದಲ್ಲಿ ಅನಂತ್ ನಾಗ್ ಅವರು ಎಷ್ಟು ನಟನೆ ಮಾಡಿದರೋ ಅದಕ್ಕೆ ಸಾಥ್ ಕೊಡೋ ರೀತಿ ಜಯಂತಿ ನಾಯಕಿಯಾಗಿ ನಟಿಸಿದ್ರೆ. ಹಾಗೆ ಶಂಕರ್ ನಾಗ್ ಅವರು ನಿರ್ದೇಶನದ ಜೊತೆಗೆ ಒಂದು ಪ್ರಮುಖ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಇನ್ನು ಜಯಮಾಲಾ, ಮಂಜುಳಾ ಎಲ್ಲರೂ ಕೂಡ
ತುಂಬಾನೇ ಅದ್ಭುತವಾಗಿ ಅವರವರ ಟ್ಯಾಲೆಂಟ್ ನ ಈ ಸಿನಿಮಾದಲ್ಲಿ ತೋರಿಸ್ಕೊಂಡಿದ್ದಾರೆ. ಇನ್ನ ಪ್ರಭಾಕರ್ ಅವರು ಹೇಳಂಗೆ ಇಲ್ಲ. ಟೈಗರ್ ಪ್ರಭಾಕರ್ ಅಂದ್ರೆ ಎಲ್ರಿಗೂ ಗೊತ್ತಿರೋದೆ, ಯಾಕಂದ್ರೆ ಅವರ ಆ ಮಟ್ಟಕ್ಕೆ ಕ್ರೇಜ್ ಆ ಕಾಲದಲ್ಲಿ ಅಂತ ಹೇಳ್ಬೋದು. ಇನ್ನ ಶಂಕರ್ ನಾಗ್ ಸಿನಿಮಾಗಳಂದ್ರೆ ಜನಕ್ಕೆ ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು. ಇನ್ನ ಅನಂತ್ ನಾಗ್ ಆ ಕಾಲದಲ್ಲಿ ಎವ್ರಿ ಗ್ರೀನ್ ಹೀರೋ, ರೊಮ್ಯಾಂಟಿಕ್ ಹೀರೋ ಅನಂತ್ ನಾಗ್ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸೊ ಸಿನಿಮಾ ಜನ್ಮ ಜನ್ಮದ ಅನುಬಂಧ ಎಷ್ಟು ಅದ್ಭುತವಾಗಿ ಮಾಡಿದರೆ, ಹಾಗೆ ನಿರೂಪಣೆ ರೀತಿನ ಶಂಕರ್ ನಾಗ್ ಅವರು ಎಷ್ಟು ಚೆನ್ನಾಗಿ ಮಾಡಿದರೆ ಅಂದ್ರೆ ನಿಜಕ್ಕೂ ತುಂಬಾನೇ ಚೆನ್ನಾಗಿ ಮಾಡಿದರೆ ಸಿನಿಮಾ. ನನ್ಗಂತೂ ಸಿನಿಮಾ ಇಷ್ಟ ಆಯ್ತು. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಸಂಪೂರ್ಣವಾಗಿ ನೋಡ್ತಾ ಹಾಗೆ ಸಿನಿಮಾ ನೋಡಿಲ್ಲ ಅಂದವರು ನೋಡಿ ಒಮ್ಮೆ ಹಾಗೆ ಕಮೆಂಟ್ ನ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.